ಸಾಮಾನ್ಯನಾ? ನೀನೇನೋ ಬೇರೆ ಬ್ಯಾರಿಸ್ಟರ್ ಲಾಲಾ? ನೀನು ಡಾಕ್ಟರೇಟ? ನೀನು ಎಸ್.ಎಲ್. ನಾರಾಯಣ ಸ್ವಾಮಿ ಅವರು SLC ಓದಿದ್ರು ಶಾರದಾ ಅವ್ರ ಮನೆಯಲ್ಲಿ ಕೂತಿದ್ದಾಳೆ. ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಇಂಜಿನಿಯರ್ಸ್ ಯಾರು ಬರಲ್ಲ, ಅವರೇ ಪ್ಲಾನ್ ಹಾಕ್ತಾರೆ. ಕನ್ಸ್ಟ್ರಕ್ಷನ್ ಹೆಂಗ್ ಮಾಡ್ಬೇಕು ಅಂತ ಇರ್ತಾರೆ. 100 ವರ್ಷ ಭಾರತ ಬಿಲ್ಡಿಂಗ್ಗಳು ಅವ್ರ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ಗಳು. ಅಂತ ವ್ಯಕ್ತಿ ಮೇಲೆ ಹೀನಾಯವಾಗಿ ಅವರಿಗೆ ಇಲ್ಲದ ಸೊಲ್ಲದ ಏನೋ ನೀನು ಹಣ ಮಾಡ್ಬಿಟ್ಟಿದೀಯಾ, ಆಸ್ತಿ ಮಾಡ್ಬಿಟ್ಟಿದೀಯಾ, ಏನು ಹೊಟ್ಟೆ ಹುರ್ಕೊಂಡು ಸಾಯ್ತಾ ಇರೋ ಏನು ಬಂತು? ನೀನು 2 ಟ್ರ್ಯಾಕ್ಟರ್ ತಗೊಂಡಿದ್ಯಾ ಶ್ರೀನಿವಾಸ್? 2 ಟ್ರ್ಯಾಕ್ಟರ್ ತಗೊಂಡಿದ್ಯಾ, 1 ಕಾರ್ ತಗೊಂಡಿದ್ಯಾ? ಅವ್ರಿಗೆ ದುಡ್ಡೇ ಕಟ್ಟಿಲ್ಲ ವಾಪಸ್ ಬ್ಯಾಂಕ್ನವ್ರಿಗೆ. ಎದುರಿಸೋದು ಏನ್ ಕಿತ್ಕೊಳ್ತೀರ ನನ್ನ ಹತ್ರ ಅಂತ ಕೇಳ್ತಾರೆ. ನೀ ಕಾನೂನು ಅಂದ್ರೆ ಏನ್ರಿ? ಎಲ್ಲರಿಗೂ ಒಂದೇ ಕಾನೂನು, ಬಡವರಿಗೂ ಒಂದೇ, ಸಾಹುಕಾರರಿಗೂ ಒಂದೇ, ದೀನ ದಲಿತರಿಗೂ ಒಂದೇ, ಎಲ್ರಿಗೂ ಒಂದೇ ಕಾನೂನು. ಡಾಕ್ಟರ್ ಅಂಬೇಡ್ಕರ್ ಅವರು ಕಾನೂನು ಸಮಾನವಾಗಿ ಹಂಚಿ ಬರ್ದಿದ್ದಾರೆ. ನಿನ್ನ ಒಬ್ಬನಿಗೆ ಎಲ್ಲ ಬಿಟ್ಟಿರೋದು ಕಾನೂನು. ನಿಂತ್ಕೊಂಡಿರೋದು ನಾನು ಪೇಪರ್ ಹಾಕಿದ್ರೆ ಲಕ್ಷಾಂತರ ಜನ ನೋಡ್ತಾರೆ ಅಂತ 7.5 ಕೂಡ ನೋಡಲ್ಲ ನಿನ್ನ. ಬೆಂಗಳೂರು ಎಕ್ಸ್ಪ್ರೆಸ್ ಯಾವನ್ ತೋರಿಸ್ತಾನೆ ನೋಡ್ರಿ. ಅದ್ರ ಮೇಲೆ ಬರೋದೆಲ್ಲ ವಲ್ಗರ್ಸು, ಲೋಕರ್ ಕೆಲಸಗಳು ಮಾಡಿರ್ತಕ್ಕಂಥ ಉದಾಹರಣೆ, ನ್ಯಾಯ ಸಮ್ಮತವಾದಂತ ಕೆಲಸ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನಾವೆಲ್ಲ ಸ್ವ ಇಚ್ಛೆಯಿಂದ ಪಕ್ಷ ಭೇದ ಮರೆತು ಒಟ್ಟಾಗಿ ಬಂದಿದ್ದೇವೆ. ನಾವೇನು ಸುಮ್ಮನೆ ಬಂದಿಲ್ಲ, ಯಾರ ಹತ್ರ ದುಡ್ಡು ಕಾಸಿಸ್ಕೊಂಡಿಲ್ಲ. ನಾವು ಬಂದಿರೋದು ಈ ಕ್ಷೇತ್ರದ ಅಭಿವೃದ್ಧಿ. ರಾತ್ರಿ ಹಗಲು ಪಣತೊಟ್ಟು ನಿಂತಿರ್ತಕ್ಕಂಥ ಎಸ್.ಎಲ್. ನಾರಾಯಣ ಸ್ವಾಮಿ KM ಅವರ ಹೀನಾಯವಾಗಿ ಬರಿ ಕುಡಿದು ಏನು ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಬರೀತೀಯಾ, ಜಿಲ್ಲಾಧಿಕಾರಿಗಳ ಮೇಲೆ ಬರೀತೀಯಾ, SP ಮೇಲೆ ಬರೀತೀಯಾ? ಏನು ನಾಟಾಸ? ಗಂಡಸ್ರು ಯಾರು ಇಲ್ವಾ? ನಿನ್ನಂತ ಪೇಪರ್ನ ಯಾರು ಓದಲ್ಲ ರೀ, ಯಾರು ನೋಡಲ್ಲ ರೀ. ನೀನೇ ಹೇಳ್ಕೋಬೇಕು ನಾನು ದಿವಾನ ಜವಾನ ಅಂತ ಹೇಳಿ. ರವಿ ಬೆಳಗೇರಿ ಶಿಷ್ಯ ಅಂತ ಹೇಳ್ಕೈತ್ಯ, ಅವ್ರಿಗೆ ಧೂಳಿನಲ್ಲಿ ಕೂಡ ನಿನಗೆ ಯೋಗ್ಯತೆ ಇಲ್ಲ ಅದೆಲ್ಲ ಮಾಡೋದಕ್ಕೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನಿನಗೆ ಮಾನ ಮರ್ಯಾದೆ ಏನಾರ ಇದ್ದೆ, ನೀನು ಹೆಂಡತಿ ಮಕ್ಕಳೆಲ್ಲ ಸುಖವಾಗಿ ಸಮೃದ್ಧಿಯಾಗಿ ಇರ್ಬೇಕಾದ್ರೆ ಶಾಂತ ಚಿತ್ತವಾಗಿ ನೀನು ಇನ್ನು ಎಷ್ಟೋ ನೀನು ಹಣ ಗಳಿಸ್ಕೊಂಡು ಹೋಗು, ನಮಗ್ ಬೇಕಾಗಿಲ್ಲ ಕಾನೂನು ರೀತಿನಲ್ಲಿ. ನೀನು ಬೇರೆ ಜನಾಂಗದವರು ಚೆನ್ನಾಗಿರುವಂತ ವ್ಯಕ್ತಿಗಳ ಮೇಲೆ ಬರೆದು ಅವ್ರ ಹೆಂಡತಿ ಮಕ್ಕಳೆಲ್ಲ ರಾತ್ರಿ ಆಗ್ಲು ಗೋಳಾಡ್ತಾ ಇರ್ರಿ. ಅವ್ರಿಗೇನ್ರಿ ಗೊತ್ತಾಗತ್ತೆ ಹಿನ್ನೆಲೆ ಇವನು ಏನ್ ಮಾಡವನೆ ಅಂತ? ಏನು ನಮ್ಮ ಯಜಮಾನ್ರ ಮೇಲೆ ಹಿಂಗ್ ಬರೆದ್ಬಿಟ್ರು, ನನ್ನ ಮೇಲೆ ಹಿಂಗ್ ಬರೆದ್ಬಿಟ್ರು. ನನ್ನ ಮಕ್ಕಳು ಏನಾಗಿರ್ತಾರೆ, ಅವರು BE ಗ್ರಾಜುಯೇಟ್ಸು, ಡಾಕ್ಟರ್ ಓದಿರ್ತಾರೆ ಅಂತ ಮಕ್ಕಳೆಲ್ಲ ಬೇಜಾರು ಮಾಡ್ಕೊಳ್ತಾರ್ರಿ. ಏನ್ರಿ ಶಾಂತಿನ ಕಟ್ಸೋದಾ? ಎಸ್.ಎನ್. ನಾರಾಯಣ ಸ್ವಾಮಿ ಒಬ್ಬನೇನ ಈ ದೇಶದಲ್ಲಿ ಲೂಟ್ ಮಾಡಿ ಹಣ ಮಾಡಿಬಿಟ್ಟಿದ್ದಾನೆ ಅಂತ ಹೇಳೋದಕ್ಕೆ. ಏನ್ ಲೂಟ್ ಮಾಡಿಲ್ಲ ರೀ. ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ ರಾತ್ರಿ 6 ಗಂಟೆವರೆಗೂ ಗುದ್ಲಿ ಇಟ್ಕೊಂಡು ಕೆಲಸ ಮಾಡ್ತಾನ್ರಿ, ಬೆವರು ಸುರಿಸ್ತಾನೆ, ಸಾವಿರಾರು ಜನಕ್ಕೆ ಊಟ ಹಾಕ್ತಾನೆ, ಕೂಲಿ ಕೊಡ್ತಾ ಇದ್ದಾನೆ. ಅಂತಂದ ಮೇಲೆ ನೀವೇನೇನೋ ಬರ್ದ್ಬಿಟ್ರೆ ನೀವು ಅವನ್ ಯಾವ್ದಾರ ಒಳ್ಳೆ ಕೆಲಸ ಮಾಡಿರೋದು ಬರ್ದಿದ್ಯಾ? ನಿನ್ ಯೋಗ್ಯತೆಗೆ ನಿನಗೆ ಮಾನ ಮರ್ಯಾದೆ ಇದೆಯಾ? ಎಂತ ಹಾಸ್ಪಿಟ್ಲು ಇವತ್ತು ಬಂಗಾರಪೇಟೆನಲ್ಲಿ ಒಳ್ಳೇದಾಗುತ್ತಾ? 2 ಬಾರಿ ಶಾಸಕರಾಗಿದ್ದಾರೆ. ನೀವು ಏನ್ ತಳ್ಳಾಡ್ಸಿದ್ರು ಮುಂದೆ ಬಾರಿನೋ ಅವರೇ ಶಾಸಕರು. ಹೆಣ್ಮಕ್ಳು ಬಂದಿದ್ದಾರೆ. ಅವ್ರೇನು ಕಾಸು ಕೊಟ್ಟೇನು ಬಂದಿಲ್ಲ, ಅವ್ರ ಊಟ ಕೊಟ್ಟೇನು ಕರ್ಕೊಂಡ್ ಬಂದಿಲ್ಲ ರೀ. ಅವರು ಸ್ವ ಇಚ್ಛೆಯಿಂದ ಬಂದಿರೋದು. ನಾವು ಅವರಿಂದ ಬದುಕ್ತಾ ಇದ್ದೀವಿ. ಲೋನ್ ಕೊಡಿಸಿದ್ದಾರೆ, ನಾವು ಚೆನ್ನಾಗಿ ಜೀವನ ಮಾಡ್ತೇವೆ, ನಮ್ಮ ಮನೆ ಸಮೃದ್ಧಿಯಾಗಿದೆ ಅಂತಂತ ಹೇಳ್ಕೊಂಡು ಬಂದಿರೋ ಅಂತ ಹೆಣ್ಮಕ್ಳು. ಏನಂತ ತಿಳ್ಕೊಂಡಿದ್ಯಾ ನೀನು ಶ್ರೀನಿವಾಸ್? ನೀನ್ 420 ಕೆಲಸ ಇಲ್ಲೆಲ್ಲ ನಡೆಯಲ್ಲ. ನೀನೇನಿದ್ರು ಬೆಂಗಳೂರು ಆಚೆ ಹತ್ ಕಡೆ ನೋಡ್ಕೋ.
ಇಲ್ಲೇನಿದ್ರು ನ್ಯಾಯ ನೀತಿ ಧರ್ಮಕ್ಕೋಸ್ಕರ ಇರ್ತಕ್ಕಂಥ ಜನ ಯಾವತ್ತೂ ಎದುರೋರಲ್ಲ, ಹೋರಾಟ ಮಾಡುತ್ತೆ. ಇವತ್ತು ನಿನಗೆ ಶಾಂಪಲ್ ತೋರಿಸಿರೋದು ನಾವು ಏನ್ ಮಾಡಿ ನಿನ್ನ ವಿರುದ್ಧವಾಗಿ. ಇವತ್ತು ಹಕ್ಕು ಸ್ವಾತಂತ್ರ್ಯ ಇದೆ. ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ, ನ್ಯಾಯಕ್ಕೆ, ಎಲ್ಲದಕ್ಕೂ ಬೆಲೆ ಕೊಟ್ಟು ಬರೆದಿದ್ದಾರೆ. ಅದನ್ನ ನಾವು ಮಾಡ್ತೇವೆ. ಜಿಲ್ಲಾಧಿಕಾರಿಗಳ ಮೇಲೆ ಬರೆಯೋದು, SP ಮೇಲೆ ಬರೆಯೋದು, ಪೊಲೀಸ್ ಅವ್ರ ಮೇಲೆ ಬರೆಯೋದು, ರಾತ್ರಿ ಹಗಲು ನಿದ್ದೆ ಕೆಡಿಸ್ಕೊಂಡು ರಾತ್ರಿ ಹಗಲು ಕೆಲಸ ಮಾಡೋರ್ ಮೇಲೆಲ್ಲ ಬರೆದ್ರೆ ನಿನಗೇನು ಒಳ್ಳೇದಾಗುತ್ತಾ? ನಿನ್ ಮನೆ ಹಾಳಾಗೋಗ, ನೀನು ಮನೆ ಗುಡ್ಸೋಗ, ನೀನು ಮನೆ ಗುಡ್ಸಾಗೋಗ. ನ್ಯಾಯವಾಗಿರಯ್ಯ, ಮನುಷ್ಯನಾಗಿ ಬಾಳು, ನ್ಯಾಯವಾಗಿ ಬಾಳು. ನನ್ನ ಮೇಲೆ ಬರೆದ್ರೆ ನನಗೇನು ಯೋಗ್ಯತೆ ಇಲ್ಲ. ನೀನ್ ಏನಾರ ಬರ್ಕೊಂಡು ಹೋಗು, ಊರೆಲ್ಲ ನೋಡೋರೆ ನನ್ನ ಯೋಗ್ಯತೆನ. ನಮ್ಮ ಹತ್ರ ಎಲ್ಲ ನಿಂದು ಬೇಳೆಕಾಳು ಬೇಯಲ್ಲ. ಯಾರ ಹತ್ರ ಬೇಯಿಸ್ತೀಯ ಅವ್ರ ಹತ್ರ ಬೇಯಿಸ್ಕೋ. ಇಲ್ಲಿ ಮಾತ್ರ ನಾವೆಲ್ಲ ಸೇರಿರೋದು ಶಾಂತವಾಗಿ. ನಮ್ಮ ಪ್ರೊಟೆಸ್ಟ್ ಏನಿದೆ ಜಿಲ್ಲಾಧಿಕಾರಿಗಳಿಗೆ ಮುಟ್ಟಬೇಕು, SP ಅವರಿಗೆ ಮುಟ್ಟಬೇಕು, ಇಲ್ಲಿರ್ತಕ್ಕಂಥ SI ಅವರಿಗೆ ಮುಟ್ಟಬೇಕು. ನ್ಯಾಯಸಮ್ಮತವಾದಂತ ನ್ಯಾಯ ಸಿಗಬೇಕು. ಮುಂದೆ ಯಾರನ್ನು ಈ ರೀತಿ ಬರೆದು ಮನೆಯಲ್ಲಿ ಶಾಂತಿ ಕದಡಿ ಅವರೆಲ್ಲ ಹತ್ಕೊಂಡು ರಾತ್ರಿ ಆಗಲೂ ಎದುರ್ಕೊಂಡು ಜೀವನ ಮಾಡುವಂತ ಕೆಲಸ ಬೇಕಾಗಿಲ್ಲ ಅಂತ ಹೇಳೋದಕ್ಕೋಸ್ಕರ ಇದನ್ನ ಶಾಂಪಲ್ ಆಗಿ ಒಂದು 100-150 ಜನ ಸೇರೋಣ ಅಂತ ಬಂದಿದ್ದೀವಿ. ಇನ್ ಮುಂದೆ ನೀನೇನ ಅಟ್ಟ ಬರ್ದು ನಮ್ಮನ್ನೆಲ್ಲ ಬರ್ಕೋ, ನಾನು ಯೋಚನೆ ಮಾಡಲ್ಲ. ನೀನ್ ಯಾರು ಗೊತ್ತೇನ ಮರಿ, ಅಳ್ಳಾಡೋದಕ್ಕಾಗಲ್ಲ. ನೀನ್ ಇಲ್ಲೆಲ್ಲೋ ಪುಟ್ಗಳನ್ನೆಲ್ಲ ಇಟ್ಕೊಂಡು ಅಳ್ಳಾಡಿಸ್ಬೋದು. ನಾವ್ ಅದಕ್ಕೆಲ್ಲ ಬಗ್ಗೋರಲ್ಲ ಮರಿ. ನಾವೆಲ್ಲ ದಲಿತರಿಂದ ಬಂದಿರೋರು, ಕೋಳಿ ಕುರಿ ತಿಂದು ಬಂದಿರೋರು, ಒಂದು ಕೋಳಿ ಕುರಿ ತಿಂದು ಬಂದಿರೋರು. ನಾವೇನೋ ಅದು ಬಗ್ಗೋರಲ್ಲ. ನೀನಂದ್ರೆ ನಿಮ್ಮ ಅಪ್ಪ ಅಂತಂತ ಹೇಳ್ತೀವಿ. ನಮ್ಮ ಹತ್ರ ಎಲ್ಲ ನೀನ್ ಬರೋದಕ್ಕಾಗಲ್ಲ. ಮುಂದೆ ನಾನೇನ್ ಹೇಳ್ತೀನಿ, ನಿಮಗೆಲ್ಲ ಇವತ್ತು ನಮ್ಗೆ ಪೊಲೀಸ್ ಅವರು ಸಹಕಾರ ಕೊಟ್ಟಿದ್ದಾರೆ. ಹೋಗ್ಬೇಡ ಅಂದ್ರು ಹೋಗಿಲ್ಲ. ನಾವೆಲ್ಲ ಇವತ್ತು ನುಗ್ಗಿದ್ರೆ ನೀವೇನು ಮಾಡಲ್ಲ. ನಾವು ಅಲ್ಲಿವರೆಗೂ ಹೋಗ್ತಿದ್ವಿ. ನಾವು ಹೋಗಿ ನಮ್ಮ ಧರ್ಮ ಏನೈತೆ ಅಲ್ಲೇ ಪೂರ್ತಿ ಮಾಡ್ತಿದ್ವಿ. ಆದ್ರೆ ನಿಮ್ಮ ಮಾತಿಗೆ ನಾವು ಬಲೆ ಕೊಟ್ಟಿದ್ದೀವಿ. SP ಅವರು ಮಾತು ಹೇಳಿದ್ದಾರೆ, DSP ಅವರು ಹೇಳಿದ್ದಾರೆ, ಶಾಂತಿಯಿಂದ ಮಾಡಪ್ಪ, ನಮ್ಗಿದೆಲ್ಲ ಬೇಕಾಗಿಲ್ಲ ಅಂತಲೂ ಇದ್ರು. ನಾವು ಮಾಡ್ಲೇಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಇಲ್ಲಿ ಬಂದಿದ್ದೀವಿ. ನೀವೆಲ್ಲ ಶಾಂತ ಚಿತ್ತವಾಗಿದ್ದೀರಾ. ನೀವೆಲ್ಲ ಒಳ್ಳೆ ಜನ, ನೀವೆಲ್ಲ ಯಾರನ್ನು ಲೋಫರ್ ಕೆಲಸ ಮಾಡೋ ಜನ ಅಲ್ಲ. ನೀವು ಒಳ್ಳೆ ಕೆಲಸ ಮಾಡೋರಗನ, ರಾತ್ರಿ ಆಗಲು ದುಡಿದು ತಿನ್ನುವಂತ ಜನ, ರೋಲ್ ಕಾಲ್ ಮಾಡೋಲ್ಲ. ಅದಕ್ಕೋಸ್ಕರ ನಿಮ್ಗೆ ಪದಗಳಿಗೆ ನಮಸ್ಕಾರ ಮಾಡ್ತಾ, ನೀವು ಇಷ್ಟೊಂದು ಸಹಕಾರ ಕೊಟ್ಟಿದ್ದಕ್ಕೆ, ಈಗ ಇಷ್ಟೊಂದು ಸಹಕಾರ ಕೊಟ್ಟಿದ್ದಕ್ಕೆ ನಮಸ್ಕಾರ ಮಾಡಿ ಹೇಳ್ತೇನೆ. ರೌಡಿ ಶೀಟರ್ ಶ್ರೀನಿವಾಸು ಕ್ರೈಮ್ ನಲ್ಲಿ ಇದ್ದಾನೆ. ಇವನು ಕ್ರೈಮ್ ನಂಬರ್ 65, ಕಾಲಂ ನಂಬರ್ 388 499 500. ಇದಕ್ಕೆ ಬೆಮೆಲ್ ನಗರದಲ್ಲಿ ಒಂದು ಕೇಸ್ ಇದೆ. ಅದಾದ್ಮೇಲೆ ಬೆಮೆಲ್ ಸ್ಟೇಷನ್ ಅಲ್ಲೇ ಇನ್ನೊಂದು ಕೇಸ್ ಇದೆ. ಅದಾದ್ಮೇಲೆ ಬೇತಮಂಗಲದಲ್ಲಿ ಒಂದು ಕೇಸ್ ಇದೆ. ರಾಬರ್ಟ್ಸನ್ ಪೇಟೆನಲ್ಲಿ ಒಂದು ಕೇಸ್ ಇದೆ. ಶ್ರೀನಿವಾಸ್ಗೆ ಸ್ವಂತ ಮನೆಯವ್ರ ಮೇಲೆ ನಂಬಿಕೆ ಇರಲಿಲ್ಲ. ಅವರೇ ಒಂದು ಕೇಸ್ ಹಾಕೊಂಡವ್ರು. ಸ್ವಂತ ಹೆಂಡತಿಯವರೇ ಕೇಸ್ ಹಾಕೊಂಡಿದ್ದಾರೆ. ನನ್ನನ್ನು ಸರಿಯಾಗಿ ಬಳಸ್ತಾ ಇಲ್ಲ ಅಂತ ಕೇಸ್ ಹಾಕೊಂಡಿದ್ದಾರೆ. ಇದಕ್ಕಿಂತ ನಾಚಿಕೆ ಬೇಕಾಗುತ್ತಾ? ಬೇರೆಯವ್ರು ಬರೀಬೇಕಾದ್ರೆ ಯೋಚನೆ ಮಾಡಬೇಕು, ನನ್ನ ಬೆನ್ನಿಂದ ಏನೈತೆ ಅಂತ. ಅದಕ್ಕೋಸ್ಕರ ಇನ್ನು ಅನೇಕ ಕೇಸ್ಗಳೆಲ್ಲ ಇದೆ. ಅವೆಲ್ಲ ನಮಗ್ ಬೇಕಾಗಿಲ್ಲ. ನಮ್ದೇನು ಅಂತಂದ್ರೆ, ನಮ್ಮ ಕ್ಷೇತ್ರದ MLA, ಬಡವರ ಬಂಧು, ದೀನ ದಲಿತ, ಅಲ್ಪಸಂಖ್ಯಾತರ ಉದ್ಧಾರಕ, ಅಂಬೇಡ್ಕರ್ ನಿಗಮದ ಅಧ್ಯಕ್ಷ ಆಗಿದ್ದವರು. ಕಷ್ಟ ಸುಖ ಗೊತ್ತಿದೆ, ಊಟ ಏನ್ ತಿನ್ಬೇಕು ಬಡವರು ಅಂತ ಅನ್ನೋದು ಗೊತ್ತಿದೆ. ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ SN ನಾರಾಯಣ ಸ್ವಾಮಿ ಅವರು. ಅವ್ರ ಮೇಲೆ ನೀನು ಮತ್ತೊಮ್ಮೆ ಬರೆದ್ರೆ ನಾವು ಇನ್ನು ಬೃಹದಾಕಾರದಲ್ಲಿ ಬಂಗಾರಪೇಟೆ ಎಲ್ಲ ಸುತ್ತಮುತ್ತಲ ಏರಿಯಾನವರೆಲ್ಲ ಸೇರಿಸಿ ಒಂದು 10,000 ಜನ ಸೇರಿಸಿ ನೀನು ಮಕ್ಕಕ್ಕೆ ಮಸಿ ಬೆಳಿತೀವಿ. ನಿಮ್ಮ ಮಕ್ಕಕ್ಕೆ ಮಸಿ ಬೆಳೀತಾ ಇದ್ದೀವಿ. ಅದಕ್ಕೋಸ್ಕರ ನೀವೆಲ್ಲ ದಯಮಾಡಿ ಆರಾಮಾಗಿ ಇರಿ. ಮುಂದೆ ನಮ್ಮ
ಎಲ್ಲ ವಿಚಾರಗಳನ್ನ ಸೂತ್ರವಾಗಿ ನಮ್ಮ ಹರೀಶ್ ಅವರು ಪೇಪರ್ ಹರೀಶ್ ಅವರು ಹೇಳ್ತಾರೆ. ಅದಕ್ಕೋಸ್ಕರ ಸಾವಧಾನದಿಂದ ಶಾಂತಿಯುತ ಇರಬೇಕು. ತಾವೆಲ್ಲ ದಯಮಾಡಿ ಶಾಂತಿಯುತದಿಂದ ಇರಬೇಕು ಅಂತ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಆತ್ಮೀಯ ನಾಗರಿಕ ಹಿತರಕ್ಷಣಾ ಸಮಿತಿಯ ಎಲ್ಲ ಬಂಧುಗಳೇ, ಇದುವರೆಗೂ ಏನು A1 ನ್ಯೂಸ್ ಸಂಪಾದಕರು ಮತ್ತೆ ಬೆಂಗಳೂರು ಎಕ್ಸ್ಪ್ರೆಸ್ ನ ಸಂಪಾದಕ ಎನ್ ಶ್ರೀನಿವಾಸರು ಸಮಾಜದಲ್ಲಿ ಶಾಂತಿ ಕೆಲಸ ಮಾಡಿದ್ದಾರೆ. ಅವರ ಮೇಲೆ ಇರ್ತಕ್ಕಂತ ರೌಡಿ ಶೀಟರ್ಗಳು ಯಾವ ಪೊಲೀಸ್ ಠಾಣೆಯಲ್ಲಿ ಏನೇನು ಕೇಸ್ಗಳು ದಾಖಲಾಗಿದೆ ಅನ್ನೋದೆಲ್ಲ ಸಂಪೂರ್ಣವಾಗಿ ನಮ್ಮ ರಂಗರಾಮಣ್ಣ ಅವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ನಾವು ಅವ್ರ ಮನೆ ಮುಂದೆ ಹೋಗಿ ನಾವು ಭೂತಾಹನ ಮಾಡಬೇಕಿತ್ತು, ಆದ್ರೆ ಬೇಡ. ಅವನಂತೂ 420 ಕೆಲಸ ಮಾಡ್ತಾನಂದ್ರೆ ನಮಗದ ಬೇಡ. ಯಾಕಂದ್ರೆ ಅವನು ಹೆಂಡತಿನೇ, ಸ್ವಂತ ಹೆಂಡತಿನೇ ಅವನ ಮೇಲೆ ಕೇಸ್ ಕೊಟ್ಟು 21 ದಿವಸ ಜೈಲಲ್ಲಿ ಇದ್ದ. ಅವನ ಹೆಂಡತಿ ಕೊಟ್ಟಿದ್ದ ಕಂಪ್ಲೇಂಟ್ ಮೇಲೆ ತಳ್ಕೋಬೇಕು. ಅವನು ಯಾವ ಮಟ್ಟದಲ್ಲಿ ಅವನ ಸಂಸಾರನೇ ಸರಿಯಾಗಿ ನೋಡ್ಕೊಳಕ್ ಆಗದಿರ ಅಂತ ಲೋಫರ್ರು ಇನ್ನ ಸಮಾಜನ ಉದ್ಧಾರ ಮಾಡ್ತೀನಂದ್ರೆ ಅದು ನ್ಯಾಯನಾ? ಅವನಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಎಲ್ಲ ಅವನು ಯೂಟ್ಯೂಬ್ ಗಳಲ್ಲಿ ಬಿಡ್ತಾ ಇದ್ದಾನೆ. ಕೋಟಿ ಲಿಂಗೇಶ್ವರ ಅಷ್ಟು ಬೇಗ ಜನ್ಮ ಕಳಿಸ್ಕೊಡ್ಬೇಕು ಅಂತ ಹೇಳ್ತಾ ನಮ್ಮ ಇಲ್ಲಿನ ಒಂದು ಪ್ರೊಟೆಸ್ಟನ್ನ ನಾವು ಮುಂದುತ್ತಾ ಅಲ್ಲಿ ನಾವು ಆಲದ ಮರ ವೃತ್ತದ ಹತ್ರ ಹೋಗಿ ಅಲ್ಲಿ ಅಸೆಂಬಲ್ ಆಗಿ ಅವನ ಭೂತದಹನ, ಅವನ ಶವವನ್ನ ಸುಟ್ಟು ಅವನಿಗೆ ಒಂದು ವಿದಾಯವನ್ನ ನಾವು ಹೇಳೋಣ. ಅದರಿಂದ ಇವರು ಸಹ ಶಾಂತಿ ಎಲ್ಲರೂ ನಾವೀಗ ಇದ್ರ ಹತ್ರ ಹೋಗೋಣ, ಆಲದ ಮರ ಹತ್ರ ಹೋಗಿ ಅವರ ಒಂದು ಭೂತದಹನವನ್ನ ಮಾಡಿ ನಮ್ಮ ಒಂದು ಮನೆ